ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ ಬರೀತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಗೆಲ್ಲರೂ ಕೂಡ KCET ಎಕ್ಸಾಮ್ಗೋಸ್ಕರ ಆಲ್ ದಿ ಬೆಸ್ಟ್. ನಂತರ KCET ಎಕ್ಸಾಮ್ ಅಲ್ಲಿ ಬೆಲ್ ಹಾಕ್ತಾರೆ, ಸರಿನಾ? ಆ ಬೆಲ್ ಟೈಮಿಂಗ್ ಏನು, ನಂತರ ಬೆಲ್ ನ ಮೀನಿಂಗ್ ಏನು, ಅವೆಲ್ಲವುಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ದೀವಿ. ನಂತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತಹ ವಿಡಿಯೋಗಳನ್ನ ನಾವು ಸತತವಾಗಿ ಅಪ್ಲೋಡ್ ಮಾಡ್ತಿರ್ತೀವಿ. ನಂತರ ನಮ್ಮ ವರ್ಕ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ. ನಂತರ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಕೂಡ KCET ಎಕ್ಸಾಮ್ಗೋಸ್ಕರ ಆಲ್ ದಿ ಬೆಸ್ಟ್. ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ. ಎಕ್ಸಾಮ್ ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಅದಕ್ಕೋಸ್ಕರ ಯಾವುದೇ ಕ್ವಶನ್ ಬಿಟ್ಟು ಬರಬೇಡಿ, ಎಲ್ಲ ಕ್ವಶನ್ ಅನ್ನು ಕೂಡ ಅಟೆಂಡ್ ಮಾಡಿ. ಸರಿ, ಈಗ ಬೆಲ್ ಟೈಮಿಂಗ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ನಾವು KCET ಎಕ್ಸಾಮ್ನ ಬೆಲ್ ಟೈಮಿಂಗ್ ಏನಿದೆ ಅದ್ರ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ನಂತರ ಅದೇ KCET ಎಕ್ಸಾಮ್ ಅಲ್ಲಿ ಮಾರ್ನಿಂಗ್ ಸೆಷನ್ ಏನಿದೆ ಅದು, ಅಥವಾ ಬೆಳಗಿನ ಎಕ್ಸಾಮ್ ಏನಿದೆ ಅದು ಮುಂಜಾನೆ 10:30 ಸ್ಟಾರ್ಟ್ ಆಗುತ್ತೆ, ಹಾಗೆ ಮುಂಜಾನೆ 11:50 ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಮಧ್ಯಾಹ್ನದ ಎಕ್ಸಾಮ್ ಏನಿದೆ ಅಂದ್ರೆ, ಈಗ ಮಧ್ಯಾಹ್ನ ಇರುವಂತಹ ಎಕ್ಸಾಮ್ ಅಥವಾ ಆಫ್ಟರ್ನೂನ್ ಸೆಷನ್ ಏನಿದೆ ಅದು ಮಧ್ಯಾಹ್ನ 2:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 3:50 ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಅದರ ನಡುವೆ 7 ಬೆಲ್ಸ್ ಅನ್ನ ಹಾಕಿರ್ತಾರೆ. ಸೊ ಆ ಪ್ರತಿ ಬೆಲ್ನ ಮೀನಿಂಗ್ ಏನು ಅದನ್ನ ನಾವು ಈಗ ತಿಳಿದುಕೊಳ್ತಾ ಇದ್ದೀವಿ. ನಂತರ ಎಕ್ಸಾಮ್ ಏನಿದೆ ಅದು ಸ್ಟಾರ್ಟ್ ಆಗೋದಕ್ಕಿಂತ ಸುಮಾರೊಂದು 40 to 50 ಮಿನಿಟ್ಸ್ ಮೊದಲು ಅಥವಾ 1 ಅವರ್ ಮೊದಲು ಎಕ್ಸಾಮಿನೇಷನ್ ಸೆಂಟರ್ ಅನ್ನ ರೀಚ್ ಆಗಿರಿ. ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ನೋಟಿಸ್ ಬೋರ್ಡ್ ಇರುತ್ತೆ. ಆ ನೋಟಿಸ್ ಬೋರ್ಡ್ ಅಲ್ಲಿ ನೀವು ಯಾವ ಎಕ್ಸಾಮ್ ಹಾಲ್ ನಲ್ಲಿ ಎಕ್ಸಾಮ್ ಅನ್ನು ಬರೀಬೇಕು ಆ ಡೀಟೇಲ್ಸ್ ಅನ್ನ ತಿಳ್ಕೊಳ್ಬಹುದು. ಅಂದ್ರೆ CET ನಂಬರ್ ಅನ್ನು ಹಾಕಿರ್ತಾರೆ. ಇಂತಹ CET ನಂಬರ್ ನ ವಿದ್ಯಾರ್ಥಿಗಳು ಇಂತಹ ಒಂದು ಎಕ್ಸಾಮ್ ಹಾಲ್ ನಲ್ಲಿ KCET ಎಕ್ಸಾಮ್ ಅನ್ನ ಬರೀಬೇಕು, ಅದನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಅದರ ಮೂಲಕ ನೀವು ಯಾವ ಎಕ್ಸಾಮಿನೇಷನ್ ಹಾಲ್ ನಲ್ಲಿ ಎಕ್ಸಾಮ್ ಅನ್ನ ಬರೀಬೇಕು ಅದನ್ನು ತಿಳಿದುಕೊಳ್ಳಿ, ಸರಿನಾ? ಅದ್ರ ನಂತರ ಕೂಡ ಟೈಮ್ ಇರುತ್ತೆ. ಅವಾಗ ಬೇಕಿದ್ರೆ ನೀವು ಫಾರ್ಮುಲಾ ಬುಕ್ ಅನ್ನ ಮಾಡಿದ್ರೆ ಆ ಫಾರ್ಮುಲಾಗಳನ್ನ ರಿವೈಸ್ ಮಾಡಬಹುದು. ಇಲ್ಲದೇ ಇದ್ರೆ ನಿಮ್ಮ ಹತ್ರ ಯಾವುದೋ ಒಂದು ಬುಕ್ ಇದೆ, ಅದು ನೀವು ಫಾಲೋ ಮಾಡ್ತಾ ಇದ್ದೀರಾ, ಸೊ ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಥವಾ ಕೀ ಪಾಯಿಂಟ್ಸ್ ಅನ್ನು ನೀವು ಒಮ್ಮೆ ರಿವೈಸ್ ಮಾಡಬಹುದು. ಅದರ ನಂತರ ಈ KCET ಎಕ್ಸಾಮ್ಗೆ ಸಂಬಂಧಿಸಿದಂತೆ ಮಾರ್ನಿಂಗ್ ಸೆಷನ್ನ ಮೊದಲನೇ ಬೆಲ್ 10:20 ಹಾಕ್ತಾರೆ, ಸರಿನಾ? 10:20 ಮೊದಲನೇ ಬೆಲ್ ಅನ್ನ ಹಾಕ್ತಾರೆ ಮಾರ್ನಿಂಗ್ ಸೆಷನ್ ಅಲ್ಲಿ. ಆಫ್ಟರ್ನೂನ್ ಸೆಷನ್ ಆಗಿದ್ರೆ ಮಧ್ಯಾಹ್ನ 2:20 ಮೊದಲನೇ ಬೆಲ್ ಅನ್ನ ಹಾಕ್ತಾರೆ. ಈ ಮೊದಲನೇ ಬೆಲ್ ನ ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ 10 ಮಿನಿಟ್ಸ್ ಬಾಕಿ ಇದೆ ಅಂತ, ಸರಿನಾ? ಮೊದಲನೇ ಬೆಲ್ಲಿನ ಮೀನಿಂಗ್ ಏನು? ಎಕ್ಸಾಮ್ ಸ್ಟಾರ್ಟ್ ಆಗೋದು 10:30 ಮುಂಜಾನೆ ಆಗಿದ್ರೆ, ಮಧ್ಯಾಹ್ನ ಆಗಿದ್ರೆ 2:30 ಸ್ಟಾರ್ಟ್ ಆಗುತ್ತೆ. ಸೊ 10:20 ಮೊದಲನೇ ಬೆಲ್ ಹಾಕ್ತಾರೆ. ಅದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಅದೇ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ 10 ಮಿನಿಟ್ಸ್ ಬಾಕಿ ಇದೆ ಅಂತ. ನಂತರ ಈ ಮೊದಲನೇ ಬೆಲ್ ಆದ ನಂತರ ವಿದ್ಯಾರ್ಥಿಗಳ ID ಪ್ರೂಫ್ ಏನಿದೆ ಅದನ್ನು ಚೆಕ್ ಮಾಡ್ತಾರೆ. ಅದೇ ರೀತಿ ಅಡ್ಮಿಟ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾರೆ, ಸರಿನಾ? ಈಗ KCET ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಡ್ಮಿಟ್ ಕಾರ್ಡ್ ಬೇಕು, ಅದನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಸೊ ಆ ಅಡ್ಮಿಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಒಂದು ಫೋಟೋ ID ಪ್ರೂಫ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅದು ಬೇಕಿದ್ರೆ ಆಧಾರ್ ಕಾರ್ಡ್ ಆಗಿರಲಿ, ವೋಟರ್ ID ಆಗಿರಲಿ, ಅಥವಾ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಬರಲಿ ಆದರೆ ಹಾಲ್ ಟಿಕೆಟ್ ಆಗಿರಲಿ. ಸೊ ಈ ರೀತಿ ಒಂದು ಫೋಟೋ ID ಪ್ರೂಫ್ ನಂತರ ಅಡ್ಮಿಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅದನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮಗೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದ್ರ ಜೊತೆಗೇನೆ ಎಂಟರ್ ಆದ್ಮೇಲೆ OMR ಶೀಟ್ ಕೂಡ ಕೊಡ್ತಾರೆ. OMR ಶೀಟ್ ಕೊಟ್ಟ ನಂತರ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಅಂತ ಹೇಳಿದ್ರೆ ನಿಮ್ಮ ಹೆಸರಾಗಿರ್ಬಹುದು, CET ನಂಬರ್ ಆಗಿರ್ಬಹುದು. ಸೊ ಅದನ್ನು ನೀವು OMR ಶೀಟ್ ಮೇಲೆ ಎಂಟರ್ ಮಾಡೋದಕ್ಕಾಗತ್ತೆ, ಎಂಟರ್ ಮಾಡಬಹುದು. ನಂತರ ಒಂದು ವಿಷಯ ಗಮನದಲ್ಲಿ ಏನು ಅಂತ ಹೇಳಿದ್ರೆ, OMR ಶೀಟ್ ಮೇಲೆ ನೀವು ನಿಮ್ಮ ಹೆಸರನ್ನ ಏನು ಬರೀತೀರಾ, ಸೊ ಅದು ಬ್ಲಾಕ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಲಿ. ಯಾಕಂತ ಹೇಳಿದ್ರೆ ಯಾವಾಗಲೂ OMR ಶೀಟ್ ಮೇಲೆ ನೀವು ಆಲ್ಫಾಬೆಟಿಕಲ್ ಲೆಟರ್ ಅನ್ನ ಏನು ಎಂಟರ್ ಮಾಡ್ತೀರಾ, ಸೊ ಅದು ಯಾವಾಗೂ ಕ್ಯಾಪಿಟಲ್ ಅಲ್ಲಿ ಇರಬೇಕು, ಸ್ಮಾಲ್ ಲೆಟರ್ ಅಲ್ಲಿ ಇರಬಾರ್ದು. ಅದಕ್ಕೋಸ್ಕರ ಕ್ಯಾಪಿಟಲ್ ಲೆಟರ್ ಅಲ್ಲಿ ಎಂಟರ್ ಮಾಡಿ. ಅದರ ನಂತರ ಎರಡನೇ ಬೆಲ್ ಯಾವಾಗ ಆಗತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಎರಡನೇ ಬೆಲ್ ಏನಿದೆ ಅದು ಮುಂಜಾನೆ 10:30 ಆಗತ್ತೆ. ನಂತರ ಮಧ್ಯಾಹ್ನ ಆಗಿದ್ರೆ ಮಧ್ಯಾಹ್ನ 2:30 ಎರಡನೇ ಬೆಲ್ ಆಗುತ್ತೆ. ಈ ಎರಡನೇ ಬೆಲ್ ಆದ್ಮೇಲೆ ನಿಮಗೆ ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ, ಸರಿನಾ? KCET ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ. ಆ ಕ್ವಶನ್ ಪೇಪರ್ ಮೇಲೆ ವರ್ಷನ್ ಕೋಡ್ ಅಂತ ಇರುತ್ತೆ, ಸರಿನಾ? ಬೇರೆ ಬೇರೆ ವರ್ಷನ್ ಇರುತ್ತೆ, ಆ ವರ್ಷನ್ಗೆ ಕೋಡ್ ಇರುತ್ತೆ. ಆ ವರ್ಷನ್ ಕೋಡ್ ಏನಿರುತ್ತೆ ಅದನ್ನ ನೀವು OMR ಶೀಟ್ ಮೇಲೆ ಎಂಟರ್ ಮಾಡಬೇಕು. ಹಾಗಂತ ಆ ಕ್ವಶನ್ ಪೇಪರ್ ಸೀಲ್ ಆಗಿರುತ್ತೆ, ಸೀಲ್ ಅನ್ನ ಬ್ರೇಕ್ ಮಾಡಬಾರ್ದು. ಸೀಲ್ ಬ್ರೇಕ್ ಮಾಡೋದು ಥರ್ಡ್ ಬೆಲ್ ಆದ ನಂತರ. ಅದಕ್ಕೋಸ್ಕರ ಎರಡನೇ ಬೆಲ್ ಆದ್ಮೇಲೆ ಏನ್ ಮಾಡ್ತೀರಾ, ಆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಇರುವಂತಹ ವರ್ಷನ್ ಕೋಡ್ ಅನ್ನ OMR ಶೀಟ್ ಮೇಲೆ ಬರೀರಿ. ಅದ್ರ ನಂತರ ಥರ್ಡ್ ಬೆಲ್ ಏನಿದೆ ಅದು ಮುಂಜಾನೆ ಅಥವಾ ಮಾರ್ನಿಂಗ್ ಸೆಷನ್ ಅಲ್ಲಿ 10:40 ಆಗತ್ತೆ.
ಅದೇ ಮಧ್ಯಾಹ್ನ ಆಗಿದ್ರೆ ಮಧ್ಯಾಹ್ನ 2:40ಕ್ಕೆ ಥರ್ಡ್ ಬೆಲ್ ಆಗತ್ತೆ. ಅದಾದ ನಂತರ ಅದು ಕ್ವಶನ್ ಪೇಪರ್ ಏನು ಸೀಲ್ ಆಗಿರುತ್ತೆ, ಅದನ್ನ ಬ್ರೇಕ್ ಮಾಡಿ ಕ್ವಶನ್ಸ್ ಅನ್ನು ನೀವು ನೋಡೋದಕ್ಕಾಗತ್ತೆ, ಕ್ವಶನ್ಸ್ ಅನ್ನ ನೋಡಬಹುದು. ಅದ ನಂತರ ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ನೀವೇನ್ ಮಾಡ್ತೀರಾ, OMR ಶೀಟ್ ಮೇಲೆ ಬಬ್ಲಿಂಗ್ ಮಾಡ್ತೀರಾ ಅಥವಾ ಮಾರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಏನ್ ಮಾಡ್ಬೇಕು, ನೀವು ಈ ಥರ್ಡ್ ಬೆಲ್ ಆದ್ಮೇಲೆ ಆ ಸೀಲನ್ನ ಬ್ರೇಕ್ ಮಾಡಿ ಅದರ ನಂತರ ಕ್ವಶನ್ಗಳಿಗೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿ OMR ಶೀಟ್ ಮೇಲೆ ಮಾರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಂತರ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ರಫ್ ಪೇಪರ್ ಏನಾದ್ರು ಪ್ರೊವೈಡ್ ಮಾಡ್ತಾರಾ ಅಥವಾ ನಾವೇನಾದ್ರು ರಫ್ ಪೇಪರ್ನ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ರು. ರಫ್ ಪೇಪರ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರಲ್ಲ, ಸರಿನಾ. ಆ ರೀತಿ ಏನು ಪೇಪರ್ಸ್ಗಳನ್ನ ತೆಗೆದುಕೊಂಡು ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಅದರ ನಂತರ ಅಲ್ಲಿ ನೀವು ರಫ್ ವರ್ಕ್ ಅನ್ನ ಎಲ್ಲಿ ಮಾಡಬಹುದು ಅಂತ ಹೇಳಿದ್ರೆ, ಈ ಕ್ವಶನ್ ಪೇಪರ್ನ ಏನು ಕೊಟ್ಟಿರ್ತಾರೆ ಅದೇ ಕ್ವಶನ್ ಪೇಪರ್ ಅಲ್ಲಿ ಪ್ರತಿ ಪೇಜ್ನ ಕೆಳಗಡೆ, ಈಗ ಈ ಪೇಜ್ ಕೆಳಗಡೆ ಒಂದು ಸ್ಪೇಸ್ ಕೊಟ್ಟಿರ್ತಾರೆ. ಆ ಸ್ಪೇಸ್ ನಲ್ಲಿ ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ರಫ್ ವರ್ಕ್ ಅನ್ನ ಮಾಡಬಹುದು. ರಫ್ ವರ್ಕ್ ಮಾಡೋದಕ್ಕೆ ಪ್ರತಿ ಪೇಜ್ ಅಂದ್ರೆ ಕ್ವಶನ್ ಪೇಪರ್ನ ಪ್ರತಿ ಪೇಜ್ನ ಕೆಳಗಡೆ ಸ್ಪೇಸ್ ಕೊಟ್ಟಿರ್ತಾರೆ, ಅಲ್ಲಿ ರಫ್ ವರ್ಕ್ ಅನ್ನ ಮಾಡ್ಕೋಬಹುದು, ಸರಿನಾ. ಆ ವರ್ಕ್ ಅನ್ನ ಮಾಡಿ ಅದರ ನಂತರ ಕ್ವಶನ್ ಸಾಲ್ವ್ ಮಾಡಿ ಮಾರ್ಕ್ ಮಾಡಬಹುದು. ಅದರ ನಂತರ ಈ ಫೋರ್ತ್ ಬೆಲ್ ಏನಿದೆ ಅದು ಮಾರ್ನಿಂಗ್ ಸೆಷನ್ ಅಲ್ಲಿ 11:10 ಅದೇ ಆಫ್ಟರ್ನೂನ್ ಸೆಷನ್ ಆಗಿದ್ರೆ 3:10 ಈ ಒಂದು ಫೋರ್ತ್ ಬೆಲ್ ಆಗತ್ತೆ. ಫೋರ್ತ್ ಬೆಲ್ನ ಮೀನಿಂಗ್ ಏನಂತ ಹೇಳಿದ್ರೆ, ನಿಮ್ಮ KCET ಎಕ್ಸಾಮ್ ಸ್ಟಾರ್ಟ್ ಆಗಿ 30 ಮಿನಿಟ್ಸ್ ಆಯಿತು ಅಂತ ಅದರ ಮೀನಿಂಗ್. ಅರ್ಥ ಆಯ್ತಾ? ಫೋರ್ತ್ ಬೆಲ್ ಆದಮೇಲೆ ಏನಾಗಿರುತ್ತೆ, ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗಿ 30 ಮಿನಿಟ್ಸ್ ಆಗಿರುತ್ತೆ. ಅದರ ನಂತರ ಫಿಫ್ತ್ ಬೆಲ್ ಏನಿದೆ ಅದು ಮುಂಜಾನೆ 11:30 ಆಗತ್ತೆ. ಮಧ್ಯಾಹ್ನ ಆಗಿದ್ರೆ 3:30ಕ್ಕೆ ಫಿಫ್ತ್ ಬೆಲ್ ಆಗತ್ತೆ. ಫಿಫ್ತ್ ಬೆಲ್ ಆದ ಮೀನಿಂಗ್ ಏನು ಅಂತ ಹೇಳಿದ್ರೆ, ನಿಮ್ಮ KCET ಎಕ್ಸಾಮ್ ಏನಿದೆ ಅದು ಮುಗಿಲಿಕ್ಕೆ 20 ನಿಮಿಷ ಬಾಕಿ ಇದೆ ಅಂತ ಅರ್ಥ, ಸರಿನಾ. ಫಿಫ್ತ್ ಬೆಲ್ನ ಮೀನಿಂಗ್ ಏನು, ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗೋದಕ್ಕೆ 20 ಮಿನಿಟ್ಸ್ ಬಾಕಿ ಇದೆ ಅಂತ ಅರ್ಥ. ಅದರ ನಂತರ ಸಿಕ್ಸ್ತ್ ಬೆಲ್ ಅಥವಾ 6ನೇ ಬೆಲ್ ಏನಿದೆ ಅದನ್ನ ಮುಂಜಾನೆ 11:45ಕ್ಕೆ ಹಾಕ್ತಾರೆ. ಮಧ್ಯಾಹ್ನ ಆಗಿದ್ರೆ 3:45ಕ್ಕೆ ಸಿಕ್ಸ್ತ್ ಬೆಲ್ ಆಗುತ್ತೆ. ಸಿಕ್ಸ್ತ್ ಬೆಲ್ನ ಮೀನಿಂಗ್ ಏನು ಅಂತ ಹೇಳಿದ್ರೆ, ಎಕ್ಸಾಮ್ ಕಂಪ್ಲೀಟ್ ಆಗೋದಕ್ಕೆ 5 ಮಿನಿಟ್ಸ್ ಬಾಕಿ ಇದೆ ಅಂತ ಅರ್ಥ. ನಂತರ KCET ಎಕ್ಸಾಮ್ ಏನಿದೆ ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಮೊದಲಿಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುವಂತಹ ಆನ್ಸರ್ಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಿ ಮಾರ್ಕ್ ಮಾಡ್ತಾ ಹೋಗ್ತೀರಾ, ಅದನ್ನ ಮಾರ್ಕ್ ಮಾಡಿ. ಅದರ ನಂತರ ಈ ಲಾಸ್ಟ್ 5 ಮಿನಿಟ್ಸ್ ಏನು ಬಾಕಿ ಇರುತ್ತೆ, ಅದರಲ್ಲಿ ನೀವು ಅಕಸ್ಮಾತ್ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಬಿಟ್ಟಿದ್ದಿದ್ರೆ, ಆನ್ಸರ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀರಾ, ಹಾಗಿತ್ತು ಅಂತ ಹೇಳಿದ್ರೆ ಯಾವ ಕ್ವಶನ್ ಕೂಡ ಬಿಡಬೇಡಿ. ಈ 5 ಮಿನಿಟ್ಸ್ ಇರಬೇಕಾದ್ರೆ ನಿಮಗೆ ಯಾವ ಆಪ್ಷನ್ ಸರಿ ಅನ್ಸುತ್ತೆ ಅದನ್ನ ಮಾರ್ಕ್ ಮಾಡಿ. ಒಂದೇ ಒಂದು ಕ್ವಶನ್ ಕೂಡ ಬಿಡಬೇಡಿ, ಎಲ್ಲವನ್ನು ಕೂಡ ಮಾರ್ಕ್ ಮಾಡಿ. ಯಾಕಂತ ಹೇಳಿದ್ರೆ KCET ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಕ್ವಶನ್ಗೂ ಕೂಡ ಆನ್ಸರ್ನ ಮಾರ್ಕ್ ಮಾಡಿ ಬನ್ನಿ. ಅಕಸ್ಮಾತ್ ನಿಮ್ಮ ಲಕ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಸರಿಯಾಗಿದ್ರೆ KCET ಹೆಚ್ಚಿನ ಮಾರ್ಕ್ಸ್ ಬಂದು ರ್ಯಾಂಕ್ ಕೂಡ ಇಂಪ್ರೂವ್ ಆಗುತ್ತೆ. ನಂತರ ಪ್ರತಿ ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ KCET ಎಕ್ಸಾಮ್ನಲ್ಲಿ. ಯಾಕಂತಂದ್ರೆ 1 ಮಾರ್ಕ್ಸ್ ಜಾಸ್ತಿ ಬಂತು ಹೇಳಿದ್ರೆ ನಿಮ್ಮ ರ್ಯಾಂಕಿಂಗ್ ಒಂದು 70 to 80 ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಒಳ್ಳೆ ಮಾರ್ಕ್ ರ್ಯಾಂಕ್ ಬರುತ್ತೆ ನಿಮ್ದು. ಸೊ ಅದಕ್ಕೋಸ್ಕರ ಮಾರ್ಕ್ ಮಾಡೋದನ್ನ ಮರಿಬೇಡಿ. ಅದ ನಂತರ 7th ಬೆಲ್ ಏನಿದೆ ಅದು ಮುಂಜಾನೆ ಸೆಷನ್ ಅಥವಾ ಮಾರ್ನಿಂಗ್ ಸೆಷನ್ ಅಲ್ಲಿ 11:50 ಆಗುತ್ತೆ. ಮಧ್ಯಾಹ್ನದ ಸೆಷನ್ ಆಗಿದ್ರೆ 3:50 ಆಗುತ್ತೆ. ಅದರ ಮೀನಿಂಗ್ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮ್ ಮುಗೀತು. ನೀವು ನಿಮ್ಮ ಆನ್ಸರ್ ಪೇಪರ್ ಏನಿದೆ ಅಥವಾ ನೀವು ಮಾರ್ಕ್ ಮಾಡಿದಂತಹ OMR ಶೀಟ್ ಏನಿದೆ ಅದನ್ನು ಅಲ್ಲಿರುವಂತಹ ಇನ್ವಿಜಿಲೇಟರ್ಗೆ ಕೊಡಬೇಕು. ಅದರ ನಂತರ ಈ OMR ಶೀಟ್ ಹಿಂದೆ ಒಂದು ಥಿನ್ ಶೀಟ್ ಇರುತ್ತೆ, ಸರಿನಾ. OMR ಶೀಟ್ಗೆ ಅಟ್ಯಾಚ್ ಆಗಿ ಒಂದು ಥಿನ್ ಶೀಟ್ ಇರುತ್ತೆ. ಅದ್ರ ಮೇಲೆ ನೀವು ಯಾವ್ಯಾವ ಆಪ್ಷನ್ ಅನ್ನ ಮಾರ್ಕ್ ಮಾಡಿದಿರಾ ಅದು ಕೂಡ ಮಾರ್ಕ್ ಆಗಿರುತ್ತೆ. ಸೊ ನಿಮ್ಮ ಎಕ್ಸಾಮ್ ಆದ್ಮೇಲೆ OMR ಶೀಟ್ ಏನಿದೆ ಅದನ್ನ ಇನ್ವಿಜಿಲೇಟರ್ಗೆ ಕೊಡ್ತೀರಾ. ಅದ ನಂತರ ಅದ್ರ ಹಿಂದೆ ಇರುವಂತಹ ಥಿನ್ ಶೀಟ್ ಏನಿರುತ್ತೆ ಅದನ್ನ ತೆಗೆದುಕೊಂಡು ಬನ್ನಿ ನೀವು. ಅದ್ರ ಮೇಲೆ ನೀವು ಯಾವ್ಯಾವ ಆಪ್ಷನ್ಗೆ ಮಾರ್ಕ್ ಮಾಡಿರ್ತೀರಾ ಅದು ಗೊತ್ತಾಗಿರುತ್ತೆ, ಅಂದ್ರೆ ಅದ್ರ ಮಾರ್ಕ್ ಆಗಿರುತ್ತೆ. ಸೊ ನಮ್ಮ KAದವರು KCET ಎಕ್ಸಾಮ್ ಆದ್ಮೇಲೆ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡ್ತಾರೆ, ಅಂದ್ರೆ ಪ್ರತಿ ಸಬ್ಜೆಕ್ಟ್ ವೈಸ್ ಕೀ ಆನ್ಸರ್ಸ್ ಅನ್ನ ರಿಲೀಸ್ ಮಾಡ್ತಾರೆ, ಸರಿಯಾದ ಆನ್ಸರ್ ಯಾವ್ಯಾವುದು ಅಂತ. ಸೊ ನಿಮ್ಮ ಬಳಿ ಆ ಥಿನ್ ಶೀಟ್ ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ನೀವು ಮಾರ್ಕ್ ಮಾಡಿದಂತಹ ಆಪ್ಷನ್ ಇರುತ್ತೆ. ಸೊ ನೀವು ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ರೆ ಅದನ್ನ ನಿಮಗೆ ತಿಳಿದುಕೊಳ್ಳೋದಕ್ಕಾಗತ್ತೆ ಯಾವುದರಿಂದ, ಆ ಒಂದು ಥಿನ್ ಶೀಟ್ ಇಂದ. ನಂತರ ಇದಿಷ್ಟು ವಿಷಯ ಆಗಿತ್ತು. ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಇನ್ಫಾರ್ಮೇಶನ್ನ ತಿಳಿಸಿ, ಅಂದರೆ ಅವರಿಗೆ ಶೇರ್ ಮಾಡಿ. ನಂತರ ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದವಾದರಾಮ್.